ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರದ ಉಮರಾಣಿಯ ಕುಟುಂಬ ಒಂದು ವಿಲ ಅಂತ ಒದ್ದಾಡ್ತಾ ಇದೆಯಂತೆ. ಯಾಕಂದ್ರೆ ನಾವೆಲ್ಲ ಮಾತಾಡೋದೇನು ಹೇಳಿ, ಟೆಕ್ನಾಲಜಿ ಮುಂದುವರಿತಾ ಇದೆ, ನಾವೆಲ್ಲ ಅಪ್ಡೇಟ್ ಆಗಿದ್ದೀವಿ, ಯಾವುದೇ ರೀತಿಯ ಮೂಢನಂಬಿಕೆಗಳನ್ನು ನಂಬಬಾರ್ದು, ಈ ರೀತಿ ಮಾತನಾಡುವ ಹೊತ್ತಲ್ಲಿ ಇಲ್ಲ ನಮ್ಮ ಮಧ್ಯೆ ಈಗಲೂ ಕೂಡ ಮೂಢನಂಬಿಕೆ ಇದೆ, ಬಾನಾಮತಿಗಳಾಗತ್ತೆ, ಮಾಟ ಮಂತ್ರ ಮಾಡಿಸ್ತಾರಂತೆ, ಈ ರೀತಿ ವಿಚಾರಗಳು ಕೇಳಿದಾಗ ಈಗಿನ ಯುವ ಸಮೂಹಕ್ಕೆ ಆಶ್ಚರ್ಯ ಆಗಬಹುದು. ಆದರೆ ಇದು ನಿಜ ಅಂತ ಆ ಕುಟುಂಬ ಬಲವಾಗಿ ನಂಬಿದೆಯಂತೆ. ಕಾರಣ ಇಷ್ಟೇ, ವಿಜಯಪುರದಲ್ಲಿರುವಂತಹ ಆ ಕುಟುಂಬದಲ್ಲಿ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂದಂತಹ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿರುವಂತಹ ಸಹೋದರ ಮತ್ತು ಸಹೋದರಿಯ ಮೈ ಮೇಲೆಲ್ಲ ಪರಿಚಿತ ಗಾಯಗಳಾಗುತ್ತಂತೆ, ರಕ್ತ ನೋಡೋದಕ್ಕೆ ಸಿಗುತ್ತೆ, ವಿಚಿತ್ರ ಕಾಯಿಲೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ನಮಗೆ ಭಯ ಆಗ್ತಾ ಇದೆ, ಏನೋ ಇದು ಬಾನಾಮತಿಯ ಸಮಸ್ಯೆ ಇರಬಹುದು ಅಂತ ಆ ಕುಟುಂಬ ಆತಂಕ ವ್ಯಕ್ತಪಡಿಸ್ತಾ ಇದೆ. ಆದರೆ ಈಗಿನ ಜನರೇಷನ್ ಇದನ್ನ ನಂಬೋದಕ್ಕೆ ಸಾಧ್ಯನಾ? ಇಲ್ಲ ಕೆಲವರು ಹೇಳ್ತಿದ್ದಾರೆ ಅವ್ರಿಗೇನೋ ಮಾನಸಿಕ ಕಾಯಿಲೆ ಇರಬಹುದ್ರಿ, ಅವರಿಬ್ಬರೇ ಇದ್ದಾಗ ಈ ರೀತಿ ಪರಿಚಿತ ಗಾಯಗಳಾಗುತ್ತೆ, ರಕ್ತ ಕಾಣುತ್ತೆ ಅಂದ್ರೆ ಅವರೇನೋ ಮಾಡ್ಕೊಳ್ತಿರಬಹುದು, ಮಾನಸಿಕವಾಗಿ ಸ್ಥೀಮಿತ ಕಳ್ಕೊಂಡಿರಬಹುದು. ಇಂಥ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ವೈದ್ಯ ಲೋಕಕ್ಕೂ ಕೂಡ ಸವಾಲಾಗಿದೆಯಾ ಈ ವಿಚಾರಗಳು, ಮೂಢನಂಬಿಕೆಯ ವಿಚಾರಗಳು? ಇದು ಪ್ರಶ್ನೆ ಇದೆ. ಹಂಗಂದ ಮಾತ್ರಕ್ಕೆ ಎಲ್ಲವನ್ನ ಕೂಡ ತಳ್ಳಿ ಹಾಕಕ್ಕಾಗಲ್ಲ. ಹಾಗಾದ್ರೆ ವಾಸ್ತವವಾಗಿ ನಡೀತಾ ಇರೋದೇನು, ಇದ್ರ ಬಗ್ಗೆ ತಜ್ಞರು ಏನು ಹೇಳ್ತಾರೆ, ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ಮತ್ತೆ ಬಂತ ಬಾನಾಮತಿ. ವಿಜಯಪುರ ಜಿಲ್ಲೆಯ ಉಮರಾಣಿಯ ಕುಟುಂಬವೊಂದು ಈ ರೀತಿ ವಿಚಿತ್ರ ಸಮಸ್ಯೆಗಳಿಂದ ಬಳಲಿ ಬೆಂಡಾಗಿ ಹೋಗಿದೆ. ಕುಟುಂಬ ಅಥವಾ ಗ್ರಾಮದ ಜನ ಹೇಳ್ತಾ ಇರೋದು ಇದು ಬಾನಾಮತಿಯ ಕಾಟ. ಯಾಕಂದ್ರೆ ಜಸ್ಟ್ ಅಮಾವಾಸ್ಯೆ ಹುಣ್ಣಿಮೆಯ ಸಂದರ್ಭದಲ್ಲಿ ಅಣ್ಣ ತಂಗಿಯ ಮೈ ಮೇಲೆ ಪರಿಚಿತ ಗಾಯಗಳು ಕಾಣಿಸುತ್ತೆ, ರಕ್ತ ಕಾಣಿಸುತ್ತೆ. ಜೊತೆಗೆ ಪರಿಚಿತ ಗಾಯಗಳು ಮಾತ್ರ ಅಲ್ಲ, ಆ ಗಾಯ ಸ್ವಲ್ಪ ಹೊತ್ತಿನ ನಂತರ ನೋಡೋದಕ್ಕೆ ಹೋದ್ರೆ ಉರ್ದು ಭಾಷೆಯಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಹಾಗಾಗಿ ಒಂದ್ ರೀತಿ ಆಶ್ಚರ್ಯ, ಆತಂಕಕ್ಕೆ ಕಾರಣ ಆಗ್ತಾ ಇದೆ ಈ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಹಾಗಾದ್ರೆ ಬಾನಾಮತಿಯ ಸಮಸ್ಯೆನಾ ಅಥವಾ ಇವರಿಗೆ ಮಾನಸಿಕ ಕಾಯಿಲೆ ಇದೆಯಾ? ಈ ರೀತಿಯ ಚರ್ಚೆಗಳಾಗ್ತಾ ಇದೆ. ಎಕ್ಸಾಕ್ಟ್ಲಿ ಆ ಕುಟುಂಬದಲ್ಲಿ ಆಗ್ತಾ ಇರೋದೇನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವ್ಯಕ್ತಿಯ ಹಣೆಯ ಮೇಲೆ ಮೂಡಿರೋ ರಕ್ತದ ಕಲೆ, ಇದ್ದಕ್ಕಿದ್ದಂತೆ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಕರಕಲಾಗಿರೋ ವಸ್ತುಗಳು, ಅಗ್ನಿಯ ನರ್ತನಕ್ಕೆ ಸಿಲುಕಿ ಬೆಂದು ಹೋಗಿರೋ ಸ್ವಿಚ್ ಬೋರ್ಡ್, ಎಲೆಕ್ಟ್ರಿಕ್ ವೈರ್ಗಳು, ಹೊತ್ತಿ ಉರಿದಿರೋ ಮನೆಯನ್ನ ವೀಕ್ಷಿಸ್ತಿರೋ ಜನ. ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಉಮರಾಣಿಯಲ್ಲಿ. ಇದಕ್ಕೆ ಕಾರಣ ಹುಣ್ಣಿಮೆ ಅಮಾವಾಸ್ಯೆಯಂದು ಆ ಮನೆಯಲ್ಲಿ ನಡೆಯೋ ವಿಚಿತ್ರ ಘಟನೆಗಳು. ಉಮರಾಣಿಯ ಕುಟುಂಬಕ್ಕೆ ಬಾನಾಮತಿಯ ಕಾಟ. ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ಅಣ್ಣ ತಂಗಿಗೆ ಭಯ. ಇವರ ಹೆಸರು ಸುನಿಲ್ ಪಾಟೀಲ್, ಸುನಿತಾ ಅಂತ. ಇವರಿಬ್ಬರು ಅಣ್ಣ ತಂಗಿ. ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ಸುನಿಲ್ ಹಾಗೂ ಸುನಿತಾ ಮೈ ಮೇಲೆ ಪರಿಚಿತ ಗಾಯಗಳು ಕಾಣುತ್ತವಂತೆ. ಕೆಲವೇ ಕ್ಷಣಗಳಲ್ಲಿ ಈ ಗಾಯಗಳು ಉರ್ದು ಭಾಷೆ ಹೋಲುವ ಅಕ್ಷರಗಳಾಗಿ ರಕ್ತ ಸುರಿಯುತ್ತಂತೆ. ಹೀಗಾಗಿ ಪಾಟೀಲ್ ಕುಟುಂಬ ನಿತ್ಯ ಕಣ್ಣೀರಲ್ಲೇ ಕೈ ತೊಳಿತಿದೆ. ಇದು ಬಾನಾಮತಿ ಕಾರ್ಡ್ ಚಾಲಾಗಿದೆ. ಎಲ್ಲಿ ತೋರಿಸಿದೆವೋ ಎಲ್ಲಿ ಕಮ್ಮಿ ಆಗಿಲ್ಲ. ಖರ್ಚು ಮಾಡಿದೆವು, ಎಲ್ಲಿ ಹೋದಲ್ಲಿ ನಾ ಕಮ್ಮಿ ಮಾಡ್ತೀನಿ, ನೀ ಕಮ್ಮಿ ಮಾಡ್ತೀನಿ ತರಕಾರಿ, ಅದ್ರ ಇಲ್ಲಿವರೆಗೆ ಯಾರು ನಮ್ದು ಕಮ್ಮಿ ಮಾಡಿಲ್ಲ. ಇಲ್ಲಿ ಈ ಟಿವಿ ಮುಖಾಂತರ ಯಾರು ನಮ್ಗೆ ಸಹಾಯ ಮಾಡ್ತಿರಂದ್ರೆ ಅನುಕೂಲ ಆಗ್ತೈತಿ. ಅವ್ರಿಗೆ ಕ್ಯಾರ್ ಬೀಳ್ರಿ ಅಂತ ರೇಸಲ್ಲಿ ಹೊಡೆದಂಗೆ ಆಗೋದು. ಮತ್ತು ಏನು 786 ಬರ್ತಾರೆ. ಮತ್ತು ಹಣ್ಣಿ ಮ್ಯಾಗ ಏನಾದ್ರು ಚಂದ್ರಾಮ ಆಕಾರ ಹೊಡಿತಾರೆ, ಒಂದು ನಾಮ ಹೊಡಿತಾರೆ, ಅದ್ರ ಮ್ಯಾಗ ಒಂದು ಚಂದ್ರಾಮ ಹೊಡಿತಾರೆ. ಇವತ್ತು ಹೊಡೆದಿಲ್ಲ ಇರೋದಕ್ಕೆ ಒಂದು ಚಂದ್ರಾಮ ಮಾಡಿ ಚಂದ್ರಾಮ ಹಾಕ್ತಾರೆ. ಒಂದು ತ್ರಾಸು ಭಾಳ ನಡ್ತೈತಿ. ಇದು ಅವರ ತಂಗಿಗೆ ಮತ್ತು ಅವ್ರ ಅಕ್ಕಗೆ ಮತ್ತು ಅವ್ರ ತಮ್ಮ ಇವನಿಗೆ ಸುನೀಲ್ಗೆ ಆಗ್ತಾರೆ. 16 ವರ್ಷಗಳ ಹಿಂದೆ ಸುನಿಲ್ ಪಾಟೀಲ್ ರನ್ನ ಹಾಸ್ಟೆಲ್ಗೆ ಸೇರಿಸಿದ್ರು. ಆಗ ಅವರಿಗೆ ಅರಿವಿಲ್ಲದಂತೆ ಹಾಸ್ಟೆಲ್ ಬಿಟ್ಟು ಮನೆಗೆ ವಾಪಸ್ ಆಗಿದ್ರಂತೆ. ಅಂದಿನಿಂದ ಅಣ್ಣ ತಂಗಿ ದೇಹದ ಮೇಲೆ ವಿಚಿತ್ರ ಆಕೃತಿ, ಅಕ್ಷರಗಳು ಮೂಡ್ತಿವೆಯಂತೆ. ಇದಷ್ಟೇ ಅಲ್ಲ, ಆಗಾಗ ಸುನಿಲ್ ಪೆಟ್ರೋಲ್ ಇಲ್ಲದ ಬೈಕ್ ಓಡಿಸಿಕೊಂಡು ಎಲ್ಲಿಗೆಲ್ಲಿಗೂ ಹೋಗ್ತಾರಂತೆ. ಮನೆಯಲ್ಲಿರೋ ಬಟ್ಟೆಗಳಿಗೆ ಏಕಾಏಕಿ ಬೆಂಕಿ ಬೀಳುತ್ತಂತೆ. ಮನೆಗೂ ಬೆಂಕಿ ತಗುಲಿ ಬಹಳಷ್ಟು ನಷ್ಟವಾಗಿದೆ. ಇದರಿಂದ ತಪ್ಪಿಸಿಕೊಳ್ಳಲು ಉಮರಾಣಿಯಿಂದ ವಿಜಯಪುರ ನಗರಕ್ಕೆ
ಶಿಫ್ಟ್ ಆಗಿದ್ದಾರೆ. ಅಲ್ಲಿಯೂ ಅದೇ ರೀತಿಯಾಗಿತ್ತಂತೆ. ಹೀಗಾಗಿ ಈಗ ಕನ್ನೂರು ಗ್ರಾಮಕ್ಕೆ ಶಿಫ್ಟ್ ಆಗಿದ್ದಾರೆ. ಯಾರಾದ್ರೂ ನಮ್ಮ ಸಮಸ್ಯೆ ಬಗೆಹರಿಸಿ ಅಂತ ಬೇಡಿಕೊಳ್ಳುತ್ತಿದ್ದಾರೆ. ಇದು ಮಾಟ ಮಂತ್ರವೋ ಮಾನಸಿಕ ಕಾಯಿಲೆಯೋ? ಅಣ್ಣ ತಂಗಿ ಇಬ್ಬರೇ ಇದ್ದಾಗ ಮಾತ್ರ ಕಾಣಿಸಿಕೊಳ್ಳೋದೇಕೆ? ಅಣ್ಣ ತಂಗಿ ಇಬ್ಬರೇ ಇದ್ದಾಗ ಈ ಘಟನೆಗಳು ನಡೀತಿವೆ. ಹೀಗಾಗಿ ಹಲವು ಅನುಮಾನಗಳು ಎದ್ದಿವೆ. ಕೆಲವರು ಇವರಿಗೆ ಮನೋವೈದ್ಯರ ಬಳಿ ಚಿಕಿತ್ಸೆ ಕೊಡಿಸಬೇಕು ಅಂತಿದ್ದಾರೆ. ಅಣ್ಣ ತಂಗಿಯ ಜೊತೆಗೆ ಬೇರೆ ಯಾರೇ ಇದ್ರು ಆಗ ವಿಚಿತ್ರ ಘಟನೆಗಳು ನಡೆಯಲ್ಲ. ಇಬ್ಬರೇ ಇದ್ದಾಗ ಈ ರೀತಿಯ ಘಟನೆ ನಡೀತಿದೆ. ಹೀಗಾಗಿ ಇವರಿಬ್ಬರಿಗೂ ಮಾನಸಿಕ ಕಾಯಿಲೆ ಇರಬಹುದು. ಹೀಗಾಗಿ ಈ ರೀತಿ ನಡೀತಿದೆ ಅಂತ ಕೆಲವರು ವಾದ ಮಾಡ್ತಿದ್ದಾರೆ. ಒಳ್ಳೆಯ ಮನೋವೈದ್ಯರ ಬಳಿ ಇವರಿಗೆ ಚಿಕಿತ್ಸೆ ಕೊಡಿಸಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದೇನೇ ಇದ್ರೂ ಅವರ ಮನೆಯಲ್ಲಿ ನಡೀತಿರೋದು ಈ ವಿಚಿತ್ರ ಘಟನೆಗಳು ಬೇಗನೆ ನಿಲ್ಲಲಿ ಅನ್ನೋದೇ ನಮ್ಮ ಆಶಯ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.